ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ಒಳಪಡುತ್ತಂಥ ತನಿಖೆ ಸಂಸ್ಥೆಯಿಂದ ಈ ಪ್ರಕರಣದ ತನಿಖೆಯನ್ನು ನಡೆಸಬಾರದು. ಕ್ಷಮೆ ಇರಲಿ ಸರ್, ಮುಖ್ಯಮಂತ್ರಿಗಳ ಪ್ರಥಮ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ಆದೇಶದ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಕೇಳಿದ್ದಾವೆ. ಆದೇಶ ಪ್ರತಿ ಓದಿ ನಂತರದಲ್ಲಿ ಪ್ರತಿಕ್ರಿಯೆಯನ್ನು ನೀಡ್ತೀನಿ ಅಂತ ಹೇಳಿದ್ದಾರಂತೆ. ಅಂದರೆ ನೋ ರಿಯಾಕ್ಷನ್ನೇ ಇದು ಬಹುತೇಕ. ನನಗಿನ್ನೂ ಆದೇಶದ ಪ್ರತಿ ಸಿಕ್ಕಿಲ್ಲ. ಆದೇಶದ ಪ್ರತಿಯನ್ನು ಓದಿ ನಂತರದಲ್ಲಿ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರಂತೆ. ಇದರ ಜೊತೆಗೆ ರಾಜಕೀಯ ಸ್ಟೇಟ್ಮೆಂಟ್ಗಳು. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪೊಲಿಟಿಕಲ್ ಗೇಮ್ ಆಡ್ತಾ ಇದೆ, ಸೇಡಿನ ರಾಜಕೀಯ. ಈ ಸೇಡಿನ ರಾಜಕೀಯದ ವಿರುದ್ಧವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಇತ್ಯಾದಿ ಇತ್ಯಾದಿ ಪೊಲಿಟಿಕಲ್ ರಿಯಾಕ್ಷನ್ ಸಿದ್ದರಾಮಯ್ಯನವರ ಕಡೆಯಿಂದ ಬಂದಿರತಕ್ಕಂಥದ್ದು. ಕೃಷ್ಣ ಅವರೇ, ಇದೆಪ್ಪ ಈಗ ಸಿದ್ದರಾಮಯ್ಯನವ್ರ ರಿಯಾಕ್ಷನು, ಡಿ ಕೆ ಶಿವಕುಮಾರ್ ಅವ್ರ ರಿಯಾಕ್ಷನು, ಕಾಂಗ್ರೆಸ್ನ ಬಹುತೇಕರು ಹೇಳ್ತಿರೋದು ಈಗಲೂ ಕೂಡ ಅದೇನೆ. ಇದರ ಹಿಂದೆ ರಾಜಕೀಯ ಆಟ ಇದೆ, ಷಡ್ಯಂತರ ಇದೆ, ಈ ದೂರಲ್ಲಿ ಹುರುಳೇ ಇಲ್ಲ ಅಂದ್ರೆ ಕೋರ್ಟ್ ಗಮನಿಸಿರೋದು ಏನು? ಹಾಗಾದ್ರೆ ಹುರುಳಿಲ್ಲ ಅನ್ನೋದಾದ್ರೆ ಹೈಕೋರ್ಟ್ನ ಪೀಠ ಈ ರೀತಿ ಆದೇಶ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಮೇಡಮ್, ಪ್ರತಿಯೊಬ್ಬ ಆರೋಪಿಯು ಕೂಡ ತಮ್ಮ ಮೇಲೆ ಆರೋಪನ ಅಲಗಳಿಸೋದಕ್ಕೆ ಎಲ್ಲ ಥರದ ಪ್ರಯತ್ನಗಳು ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ರೀತಿಯ ಬಣ್ಣವನ್ನು ಕಟ್ತಾರೆ. ಸೊ ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಅದೇ ಪ್ರಯತ್ನದಲ್ಲಿದ್ದಾರೆ. ಆದರೆ ಸತ್ಯ ಯಾವತ್ತೂ ಕೂಡ ಮುಚ್ಚಾಕಕ್ಕೆ ಸಾಧ್ಯನೇ ಇಲ್ಲ. ಸೊ ಮಾನ್ಯ ಉಚ್ಚ ನ್ಯಾಯಾಲಯ ನಮ್ಮನ್ನೆಲ್ಲ ಆರೋಪ ಗಮನಿಸಿ ತೀರ್ಪು ನೀಡಿದೆ ಅಂತಂದಮೇಲೆ ನಾವೇನು ಆರೋಪ ಮಾಡಿ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಲಭ್ಯ ಇದೆ ಅಂತೇಳಿ ಮಾನ್ಯ ನ್ಯಾಯಾಲಯ ಗಮನಕ್ಕೆ ಬಂದಿದೆ. ಸೊ ಅದೆಲ್ಲ ಗಮನಿಸದೆ ನ್ಯಾಯಾಲಯ ಏಕಾಏಕಿ ಸುಮ್ಮನೆ ಆದೇಶವನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ 197 ಪುಟಗಳ ಸುದೀರ್ಘ ಒಂದು ಏನು ತೀರ್ಪು ಕೊಟ್ಟಿದೆ. ಸೊ ಅದರಲ್ಲಿ ಅವರು ಮಾಡಿರ್ತಕ್ಕಂಥ ವಾದವನ್ನು, ನಾವು ಮಾಡಿರ್ತಕ್ಕಂಥ ವಾದವನ್ನು, ನಾವು ನೀಡಿರೋ ದಾಖಲಾತಿಗಳನ್ನು, ಅವ್ರು ನೀಡಿರೋ ದಾಖಲಾತಿಗಳನ್ನು ಎಲ್ಲನೂ ಕೂಡ ಪರಿಗಣಿಸಿ ಆದೇಶ ಮಾಡಿದೆ. ಸೊ ಏಕಾಏಕಿ ಒಂದೇ ದಿನದಲ್ಲಿ ಸುಮ್ಮನೆ ಏನೋ ಮನಸ್ಸಿಗೆ ತೋರಿಸೋದಾಗೆ ಆದೇಶ ಮಾಡಿರೋಂಥ ಆದೇಶ ಅಲ್ಲ. ಸೊ ಹೀಗಾಗಿ ಅದು ಮಾಮೂಲಿ ಅವ್ರು ಎಲ್ಲ ಆರೋಪಿಗಳು ಮಾಡಿರ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಾಯಿದ್ದಾರೆ. ಸೊ ಅವ್ರು ಏನೇ ಆರೋಪ ಮಾಡಿದ್ರು ಕೂಡ ನಮ್ಮ ಒಂದು ಹೋರಾಟ ಮುಂದುವರಿಯುತ್ತೆ. ಸೊ ಈ ಒಂದು ಪ್ರಕರಣದ ಸತ್ಯವನ್ನು ಎತ್ತಿಡೋದಕ್ಕೆ ಮಾಡಬೇಕಾದ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ವಿಭಾಗೀಯ ಪೀಠಕ್ಕೂ ಕೂಡ ಅರ್ಜಿ ಹಾಕ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಮುಂದಿನ ಕಾನೂನಾತ್ಮಕ ಹೋರಾಟ ಕೂಡ ಇದ್ರ ಪ್ಯಾರಲಲ್ ಆಗಿ ನಡೀತಾ ಹೋಗುತ್ತಾ? ಹೌದು ಮೇಡಮ್, ಈಗಾಗಲೇ ನಾವು ಕೇವಿಟನ್ನು ಸಲ್ಲಿಸಿದ್ದೀವಿ. ನಾವು ಕೂಡ ಕಾನೂನಾತ್ಮಕ ಏನನ್ನು ಹೋರಾಟ ಮಾಡಬೇಕು, ಹೆಜ್ಜೆಗಳು ಇಡಬೇಕು, ಅವನ್ನ ನಾವು ಮಾಡ್ತಾ ಇದ್ದೀವಿ. ಈಗ ನಿಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ, ನಿಮ್ಮ ವಕೀಲರು ಹೇಳ್ತಿರೋ ಪ್ರಕಾರ, ಹೈಕೋರ್ಟ್ನ ಏಕಸದಸ್ಯ ಪೀಠ ಈ ಆದೇಶ ಕೊಟ್ಟಿದೆ. ಆ ಮೂಲಕ ನಿಮ್ಮ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಮುಂದೆ ನಡೆಸ್ಕೊಂಡು ಹೋಗ್ಬೋದು. ಬಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಸ್ತಿರೋದ್ರಿಂದ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಏನಾದರೂ ಇದೆಯಾ? ತನಿಖೆ ಹಂತ ಆ್ಯಕ್ಚುಲಿ ಶುರುವಾಗಲಿಕ್ಕೆ? ಮೇಡಮ್, ಬಹುಶಃ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕೆಂತಂದರೆ ನಾಳೆನೇ ನಮ್ಮದು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಮ್ಮ ಅರ್ಜಿ ಆದೇಶ ಬಾಕಿ ಇರೋದ್ರಿಂದ ಸೊ ಇವತ್ತೇನು ವಿಚಾರಣೆ ಎಲ್ಲ ಆಗಿದೆ, ಎಲ್ಲ ವಿಚಾರಣೆ ಆಗಿದೆ ಮೇಡಮ್. ಆದೇಶ ಮಾಡೋ ಮಾತ್ರ ಬಾಕಿ ಇತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಈ ರಿಟ್ ಅರ್ಜಿ ಸಲ್ಲಿಸಿರೋದ್ರಿಂದ ಆದೇಶನ ತಡೆ ಹಿಡಿಯಲಾಗಿತ್ತು ತಾತ್ಕಾಲಿಕವಾಗಿ. ಸೊ ಇವತ್ತು ತಾತ್ಕಾಲಿಕ ತಡೆಯಾಗಿ ತೆರವುಗೊಳಿಸಿರೋದ್ರಿಂದ ಮತ್ತು ನ್ಯಾಯಾಲಯ ನಮ್ಮ ಪರವಾಗಿ ತೀರ್ಪು ನೀಡೋದ್ರಿಂದ ಆ ತೀರ್ಪಿನ ಪ್ರತಿಯನ್ನು ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿ ಏನು ಆದೇಶ ಬಾಕಿ ಇದೆ ಆದೇಶನ ಮಾಡಿ ಅಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ ಬಹುಶಃ ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ ನಂಬಿಕೆ ನಮಗೆ. ಹಾಗಾದ್ರೆ ಮುಖ್ಯಮಂತ್ರಿಗಳ ಪಾಲಿಗೆ ನಾಳೆನೂ ಮಹತ್ವದ ದಿನವೇ? ಹೌದು ಮೇಡಮ್, ಖಂಡಿತವಲ್ಲ. ಯಾಕಂದರೆ ನಾಳೆ ಆದೇಶ ಬಾಕಿ ಇರೋದ್ರಿಂದ ಸೊ ನಾಳೆ ಆದೇಶ ಮಾಡ್ತು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಮೊಕದ್ದಮೆ ದಾಖಲು ಮಾಡೋದಕ್ಕೆ ಪ್ರಕ್ರಿಯೆ. ಅಲ್ಲಿನ ವಾದ ಪ್ರತಿವಾದ ಹೆಂಗಾಗಿದೆ? ಎಷ್ಟು ಕಾನ್ಫಿಡೆನ್ಸ್ ಇದೆ ಸ್ನೇಹಮಯಿ ಕೃಷ್ಣ ಅವರೇ ನಿಮಗೆ ಅಲ್ಲಿನ ಅಂದರೆ ಜನಪ್ರತಿನಿಧಿ ನ್ಯಾಯಾಲಯದ ತೀರ್ಪು ಕೂಡ ನಿಮ್ಮ ಪರವಾಗಿ ಬರಬಹುದು ಅಂತ ಹೇಳಿ? ಖಂಡಿತವಲ್ಲ ಬರುತ್ತೆ ಮೇಡಮ್. ಈಗ ಒಂದು ಮಾನ್ಯ ಉಚ್ಚ ನ್ಯಾಯಾಲಯವೇ ನಮ್ಮ ಮನವಿಯನ್ನು ಪರಿಗಣಿಸಿದೆ ಅಂತಂದಮೇಲೆ ಜನಪ್ರತಿನಿಧಿ ನ್ಯಾಯಾಲಯ ಕೂಡ ನಾವು ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ. ಸೊ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೂ ಕೂಡ ಅದು ಮನವರಿಕೆ ಆಗಿರೋದ್ರಿಂದ ಸೊ ಇದೇ ರೀತಿಯಲ್ಲೇ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ಈ ಮೂಡಾ ವಿಚಾರದಲ್ಲಿ ಅನೇಕ ದಾಖಲೆಗಳು, ಹಾಗೆ ಕೋರ್ಟು, ಅಲ್ಲಿ ನಡೆದ ವಾದ ಪ್ರತಿವಾದ, ಜನರಿಗೆ ಒಂದಷ್ಟು ಕನ್ಫ್ಯೂಷನ್ ಇರ್ಬೋದು. ಹಾಗಾಗಿ ಸರಳವಾಗಿ ಜನರ ಮುಂದೆ, ಈ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ನೀವು ಸಲ್ಲಿಸಿರುವ ಮನವಿ ಏನಾಗಬೇಕು ಈ ಪ್ರಕರಣದಲ್ಲಿ ಅಂತ ಹೇಳಿ ಏನು ತಿಳಿಸಿದ್ದೀರಿ ಅಂತ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಅಧಿಕಾರದ ಪ್ರಭಾವವನ್ನು ಬೀರಿ ತಮ್ಮ ಕುಟುಂಬದ ಹೆಸರಿಗೆ, ಮೊದಲನೇದಾಗಿ ಅವ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಮೂಡಾಗೆ ಸೇರಿದ ಆಸ್ತಿಯನ್ನು ದೇವರಾಜಗೆ ಸೇರಿದ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ತದನಂತರದಲ್ಲಿ ಮೂಡಾ ಸೇರಿದ ಆಸ್ತಿಯನ್ನೇ ಅಂದರೆ ನಿವೇಶನವನ್ನೇ ಕೃಷಿ ಭೂಮಿ ಅಂತೇಳಿ ಬಿಂಬಿಸಿ ಅನ್ಯಕ್ರಾಂತ ಆದೇಶ ಮಾಡಿರೋಂಥದ್ದು. ಅದಾದ ನಂತರದಲ್ಲಿ 2010 ಇಸ್ವಿಲಿ ಅವ್ರ ಪತ್ನಿ ಶ್ರೀಮತಿ ಪಾರ್ವತಿ ಹೆಸರಿಗೆ ದಾನಪತ್ರ ಮೂಲಕ ಈ ಜಮೀನನ್ನು 3 ಎಕರೆ 16 ಕುಂಟೆ ಇದೆ, ಆ ಜಮೀನನ್ನು ಹಸ್ತಾಂತರ ಮಾಡ್ಕೊಂಡಿರೋಂಥದ್ದು. ಆಗಲೂ ಕೂಡ ಮೋಡದಿಂದ ನಿವೇಶನ ರಚನೆಯಾಗಿ 19 ನಿವೇಶನಗಳನ್ನು ಮಾಟ ಆಗಿದ್ರು ಕೂಡ ಕೃಷಿ ಭೂಮಿ ಅಂತಲೇ ದಾನಪತ್ರ ನೋಂದಣಿ ಮಾಡ್ಕೊಂಡಿರೋಂಥದ್ದು. ಆ ಒಂದು ದಾನಪತ್ರವನ್ನು ಆಧಾರ ಇಟ್ಕೊಂಡು ಸುಳ್ಳು ಖಾತೆಯನ್ನು ಮಾಡಿಸ್ಕೊಂಡಿರೋಂಥದ್ದು. ಅಲ್ಲಿ ರಸ್ತೆ, ಒಳಚರಂಡಿ, ನಿವೇಶನ, ಉದ್ಯಾನವನ ಎಲ್ಲ ಇದ್ದರೂ ಕೂಡ ಅದು ಕೃಷಿ ಭೂಮಿ ಅಂತಲೇ ಖಾತೆಯನ್ನು ಮಾಡಿಸ್ಕೊಂಡಿರೋಂಥದ್ದು. ಸೊ ಈ ಒಂದು ದಾಖಲೆಯನ್ನು ಇಟ್ಕೊಂಡು ಆ ಜಮೀನು ನಮ್ಮದು
ನಮ್ಮ ಜಮೀನನ್ನು ನೀವು ಅಕ್ರಮವಾಗಿ ವಶಪಡಿಸ್ಕೊಂಡು ನಿವೇಶನ ಹಂಚಿಕೆ ಮಾಡಿದ್ರ ಅಂತೇಳಿ ಮನವಿ ಪತ್ರವನ್ನು ಕೊಟ್ಟು ನಮಗೆ ಬದಲಿ ನಿವೇಶನ ಕೊಡಿ ಅಂತೇಳಿ ತಮ್ಮ ಪ್ರಭಾವನೆ ಬೀರಿ ಕೋಟ್ಯಾಂತರ ಬೆಲೆ ಬಾಳುವಂಥ ಆ ನಿವೇಶನನ ಅಕ್ರಮವಾಗಿ ಪಡ್ಕೊಂಡಿರೋಂಥದ್ದು. ಸೊ ಇದೆಲ್ಲರೂ ಆರೋಪಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳನ್ನು ನಾವು ಕೊಟ್ಟಿರೋದ್ರಿಂದ ಮತ್ತು ಈ ಎಲ್ಲ ಪ್ರಕ್ರಿಯೆ ಕೂಡ ಸಿದ್ದರಾಮಯ್ಯವರ ಅಧಿಕಾರಾವಧಿಯಲ್ಲಿ ನಡೆದಿದೆ ಅನ್ನೋದನ್ನ ಮಾನ್ಯ ನ್ಯಾಯಾಲಯಕ್ಕೆ ನಾವು ಸ್ಪಷ್ಟವಾಗಿ ಗಮನಕ್ಕೆ ತಂದಿರೋದ್ರಿಂದ ಸೊ ಇವತ್ತು ಏನು ನಮಗೆ ತೀರ್ಪು ಬಂದಿದೆ ಇದೇ ರೀತಿಯ ತೀರ್ಪು ನಾಳೆನೂ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬರುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ತನಿಖೆ ಅಂತ ಹೇಳಿ ಆದೇಶ ಬಂದ ನಂತರದಲ್ಲಿ ತನಿಖೆ ಹೇಗಾಗಬೇಕು ಅನ್ನೋ ಬಗ್ಗೆ ಕೂಡ ಅನೇಕ ಚರ್ಚೆಗಳು ನಡೀತಿದೆ. ಅಂದ್ರೆ ನೇರವಾಗಿ ಯಾವುದಾದ್ರೂ ಸಪರೇಟ್ ಆದ ತನಿಖಾ ಸಂಸ್ಥೆಗೆ ಹ್ಯಾಂಡ್ ಓವರ್ ಮಾಡಬೇಕಾ ಅಥವಾ ನ್ಯಾಯಪೀಠದಿಂದ ತನಿಖೆಗಳಾಗಬೇಕಾ ಅಥವಾ ಲೋಕಾಯುಕ್ತನ? ನಿಮ್ಮ ಆಗ್ರಹ ಏನಿದೆ ಅಂತ? ಮೇಡಮ್, ನಾವು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ತನಿಖಾ ಸಂಸ್ಥೆ ತನಿಖೆ ನಡೆಸಬೇಕು ಅನ್ನೋ ನಮ್ಮ ಒಂದು ಮನವಿ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು CBI ಕೊಟ್ಟಿದ್ದೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಈಗಾಗಲೇ ತೀರ್ಮಾನ ಮಾಡಿದ್ದೀವಿ, ರಾಜ್ಯ ಸರ್ಕಾರಕ್ಕೆ ಒಳಪಡತಂಥ ತನಿಖೆ ಸಂಸ್ಥೆಯಿಂದ ಈ ಪ್ರಕರಣದ ತನಿಖೆಯನ್ನು ನಡೆಸಬಾರದು. ಕ್ಷಮೆ ಇರಲಿ ಸರ್, ಮುಖ್ಯಮಂತ್ರಿಗಳ ಪ್ರಥಮ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ಆದೇಶದ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಕೇಳಿದ್ದಾವೆ. ಆದೇಶ ಪ್ರತಿ ಓದಿ ನಂತರದಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತೀನಿ ಅಂತ ಹೇಳಿದ್ದಾರಂತೆ. ಅಂದರೆ ನೋ ರಿಯಾಕ್ಷನ್ನೇ ಇದು ಬಹುತೇಕ. ನನಗಿನ್ನೂ ಆದೇಶದ ಪ್ರತಿ ಸಿಕ್ಕಿಲ್ಲ, ಆದೇಶದ ಪ್ರತಿಯನ್ನು ಓದಿ ನಂತರದಲ್ಲಿ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರಂತೆ. ಇದರ ಜೊತೆಗೆ ರಾಜಕೀಯ ಸ್ಟೇಟ್ಮೆಂಟ್ಗಳು, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪೊಲಿಟಿಕಲ್ ಗೇಮ್ ಆಡ್ತಾ ಇದೆ, ಸೇಡಿನ ರಾಜಕೀಯ. ಈ ಸೇಡಿನ ರಾಜಕೀಯದ ವಿರುದ್ಧವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಇತ್ಯಾದಿ ಇತ್ಯಾದಿ ಪೊಲಿಟಿಕಲ್ ರಿಯಾಕ್ಷನ್ ಸಿದ್ದರಾಮಯ್ಯನವರ ಕಡೆಯಿಂದ ಬಂದಿರತಕ್ಕಂಥದ್ದು. ಕೃಷ್ಣ ಅವರೇ, ಇದೆಪ್ಪ ಈಗ ಸಿದ್ದರಾಮಯ್ಯನವ್ರ ರಿಯಾಕ್ಷನು, DK ಶಿವಕುಮಾರ್ ಅವ್ರ ರಿಯಾಕ್ಷನು, ಕಾಂಗ್ರೆಸ್ನ ಬಹುತೇಕರು ಹೇಳ್ತಿರೋದು ಈಗಲೂ ಕೂಡ ಅದೇನೆ. ಇದರ ಹಿಂದೆ ರಾಜಕೀಯ ಆಟ ಇದೆ, ಷಡ್ಯಂತರ ಇದೆ, ಈ ದೂರಲ್ಲಿ ಹುರುಳೇ ಇಲ್ಲ ಅಂದ್ರೆ ಕೋರ್ಟ್ ಗಮನಿಸಿರೋದು ಏನು? ಹಾಗಾದ್ರೆ ಹುರುಳಿಲ್ಲ ಅನ್ನೋದಾದ್ರೆ ಹೈಕೋರ್ಟ್ನ ಪೀಠ ಈ ರೀತಿ ಆದೇಶ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಮೇಡಮ್, ಪ್ರತಿಯೊಬ್ಬ ಆರೋಪಿಯೂ ಕೂಡ ತಮ್ಮ ಮೇಲೆ ನಾರಪ್ಪನ ಅಲಗಳಿಸೋದಕ್ಕೆ ಎಲ್ಲ ಥರದ ಪ್ರಯತ್ನಗಳು ಮಾಡ್ತಾರೆ, ಅದಕ್ಕೆ ಬೇರೆ ಬೇರೆ ರೀತಿಯ ಬಣ್ಣವನ್ನು ಕಟ್ತಾರೆ. ಸೊ ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಅದೇ ಪ್ರಯತ್ನದಲ್ಲಿದ್ದಾರೆ. ಆದರೆ ಸತ್ಯ ಯಾವತ್ತೂ ಕೂಡ ಮುಚ್ಚಾಕಕ್ಕೆ ಸಾಧ್ಯನೇ ಇಲ್ಲ. ಸೊ ಮಾನ್ಯ ಉಚ್ಚ ನ್ಯಾಯಾಲಯ ನಮ್ಮನ್ನೆಲ್ಲ ಆರೋಪ ಗಮನಿಸಿ ತೀರ್ಪು ನೀಡಿದೆ ಅಂತಂದಮೇಲೆ ನಾವೇನು ಆರೋಪ ಮಾಡಿ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಲಭ್ಯ ಇದೆ ಅಂತೇಳಿ ಮಾನ್ಯ ನ್ಯಾಯಾಲಯ ಗಮನಕ್ಕೆ ಬಂದಿದೆ. ಸೊ ಅದೆಲ್ಲ ಗಮನಿಸದೆ ನ್ಯಾಯಾಲಯ ಏಕಾಏಕಿ ಸುಮ್ಮನೆ ಆದೇಶವನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ 197 ಪುಟಗಳ ಸುದೀರ್ಘ ಒಂದು ಏನು ತೀರ್ಪು ಕೊಟ್ಟಿದೆ. ಸೊ ಅದರಲ್ಲಿ ಅವರು ಮಾಡಿರ್ತಕ್ಕಂಥ ವಾದವನ್ನು, ನಾವು ಮಾಡಿರ್ತಕ್ಕಂಥ ವಾದವನ್ನು, ನಾವು ನೀಡಿರೋ ದಾಖಲಾತಿಗಳನ್ನು, ಅವ್ರು ನೀಡಿರೋ ದಾಖಲಾತಿಗಳನ್ನು ಎಲ್ಲನೂ ಕೂಡ ಪರಿಗಣಿಸಿ ಆದೇಶ ಮಾಡಿದೆ. ಸೊ ಏಕಾಏಕಿ ಒಂದೇ ದಿನದಲ್ಲಿ ಸುಮ್ಮನೆ ಏನೋ ಮನಸ್ಸಿಗೆ ತೋರಿಸೋದಾಗೆ ಆದೇಶ ಮಾಡಿರೋಂಥ ಆದೇಶ ಅಲ್ಲ. ಸೊ ಹೀಗಾಗಿ ಅದು ಮಾಮೂಲಿ ಅವ್ರು ಎಲ್ಲ ಆರೋಪಿಗಳು ಮಾಡಿರ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಾಯಿದ್ದಾರೆ. ಸೊ ಅವ್ರು ಏನೇ ಆರೋಪ ಮಾಡಿದ್ರು ಕೂಡ ನಮ್ಮ ಒಂದು ಹೋರಾಟ ಮುಂದುವರಿಯುತ್ತೆ. ಈ ಒಂದು ಪ್ರಕರಣದ ಸತ್ಯವನ್ನು ಎತ್ತಿಡೋದಕ್ಕೆ ಮಾಡಬೇಕಾದ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ವಿಭಾಗೀಯ ಪೀಠಕ್ಕೂ ಕೂಡ ಅರ್ಜಿ ಹಾಕ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಮುಂದಿನ ಕಾನೂನಾತ್ಮಕ ಹೋರಾಟ ಕೂಡ ಇದ್ರ ಪ್ಯಾರಲಲ್ ಆಗಿ ನಡೀತಾ ಹೋಗುತ್ತಾ? ಹೌದು ಮೇಡಮ್, ಈಗಾಗಲೇ ನಾವು ಕೇವಿಟನ್ನು ಸಲ್ಲಿಸಿದ್ದೀವಿ. ನಾವು ಕೂಡ ಕಾನೂನಾತ್ಮಕ ಏನನ್ನು ಹೋರಾಟ ಮಾಡಬೇಕು, ಹೆಜ್ಜೆಗಳು ಇಡಬೇಕು, ಅವನ್ನ ನಾವು ಮಾಡ್ತಾ ಇದ್ದೀವಿ. ಈಗ ನಿಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ, ನಿಮ್ಮ ವಕೀಲರು ಹೇಳ್ತಿರೋ ಪ್ರಕಾರ, ಹೈಕೋರ್ಟ್ನ ಏಕಸದಸ್ಯ ಪೀಠ ಈ ಆದೇಶ ಕೊಟ್ಟಿದೆ. ಆ ಮೂಲಕ ನಿಮ್ಮ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಮುಂದೆ ನಡೆಸ್ಕೊಂಡು ಹೋಗ್ಬೋದು. ಬಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಸ್ತಿರೋದ್ರಿಂದ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಏನಾದರೂ ಇದೆಯಾ? ತನಿಖೆ ಹಂತ ಆ್ಯಕ್ಚುಲಿ ಶುರುವಾಗಲಿಕ್ಕೆ? ಮೇಡಮ್, ಬಹುಶಃ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕೆಂತಂದರೆ ನಾಳೆನೇ ನಮ್ಮದು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಮ್ಮ ಅರ್ಜಿ ಆದೇಶ ಬಾಕಿ ಇರೋದ್ರಿಂದ ಸೊ ಇವತ್ತೇನು ವಿಚಾರಣೆ ಎಲ್ಲ ಆಗಿದೆ, ಎಲ್ಲ ವಿಚಾರಣೆ ಆಗಿದೆ ಮೇಡಮ್. ಆದೇಶ ಮಾಡೋ ಮಾತ್ರ ಬಾಕಿ ಇತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಈ ರಿಟ್ ಅರ್ಜಿ ಸಲ್ಲಿಸಿರೋದ್ರಿಂದ ಆದೇಶನ ತಡೆ ಹಿಡಿಯಲಾಗಿತ್ತು ತಾತ್ಕಾಲಿಕವಾಗಿ. ಸೊ ಇವತ್ತು ತಾತ್ಕಾಲಿಕ ತಡೆಯಾಜ್ಞೆನ ತೆರವುಗೊಳಿಸಿರೋದ್ರಿಂದ ಮತ್ತು ನ್ಯಾಯಾಲಯ ನಮ್ಮ ಪರವಾಗಿ ತೀರ್ಪು ನೀಡೋದ್ರಿಂದ ಆ ತೀರ್ಪಿನ ಪ್ರತಿಯನ್ನು ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿ ಏನು ಆದೇಶ ಬಾಕಿ ಇದೆ ಆದೇಶನ ಮಾಡಿ ಅಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ ಬಹುಶಃ ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ ನಂಬಿಕೆ ನಮಗೆ. ಹಾಗಾದ್ರೆ ಮುಖ್ಯಮಂತ್ರಿಗಳ ಪಾಲಿಗೆ ನಾಳೆನೂ ಮಹತ್ವದ ದಿನವೇ? ಹೌದು ಮೇಡಮ್, ಖಂಡಿತವಾಗಲ್ಲ. ಯಾಕಂದರೆ ನಾಳೆ ಆದೇಶ ಬಾಕಿ ಇರೋದ್ರಿಂದ ಸೊ ನಾಳೆ ಆದೇಶ ಮಾಡ್ತು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಮೊಕದ್ದಮೆ ದಾಖಲು ಮಾಡೋದಕ್ಕೆ